ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಆಡಳಿತ ಕಚೇರಿ ಕಂದಾಯ ಭವನ ಕೆಂಪೇಗೌಡ ರಸ್ತೆ ಬೆಂಗಳೂರು. ನೀವು ತಾಲೂಕು ಘಟಕ ಬೀದರ್ ಮಾನ್ಯ ಪೊಲೀಸ್ ಉಪಾಧೀಕ್ಷಕರು ಬೀದರ್ ಉಪವಿಭಾಗ ಬೀದರ್ ಜಿಲ್ಲೆ. ಇನ್ನು ವಿಷಯ ಏನಪ್ಪಾ ಅಂತಂದ್ರೆ ತಹಸೀಲ್ ಕಚೇರಿ ಎದುರು ಕಪ್ಪು ಪಟ್ಟಿ ಧರಿಸಿ ಶಾಂತಿಯುತ ಪ್ರತಿಭಟನೆ ಮಾಡಲು ಅನುಮತಿ ಕೋರಿ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಭೆ ನಿರ್ಣಯ ದಿನಾಂಕ 22/9/2024 ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ದಿನಾಂಕ 22/9/2024 ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಭಾಭವನ ಚಿತ್ರದುರ್ಗದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ನಡೆಸಲಾಯಿತು. ಇನ್ನು ಸದರಿ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯದ 31 ಜಿಲ್ಲೆಯ ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು, ತಾಲೂಕಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಸಭಾ ನಿರ್ಣಯದಂತೆ ಮೊಬೈಲ್ ಆ್ಯಪ್ಗಳ ಮೂಲಕ ಒತ್ತಡ ಹೇರುತ್ತಿರುವ ಬಗ್ಗೆ, ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ ಹಾಗೂ ಹಲವು ಸೇವಾ ಸೌಲಭ್ಯಗಳ ಒದಗಿಸುವ ಬಗ್ಗೆ ಹಾಗೂ ಇತರೆ ಬೇಡಿಕೆಗಳು ಈಡೇರುವವರೆಗೂ ಕೆಲಸ ಸ್ಥಗಿತಗೊಳಿಸಿ ಹೋರಾಟ ಮಾಡಲು ನಿರ್ಧರಿಸಲಾಗಿರುತ್ತೆ. ಇನ್ನು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಎಲ್ಲ ಬೇಡಿಕೆಗಳು ಹಾಗೂ ಸಮಸ್ಯೆಗಳು ಈಡೇರುವವರೆಗೆ ತಾಲೂಕಾಧ್ಯಕ್ಷ ಅವರ ನೇತೃತ್ವದಲ್ಲಿ ತಾಲೂಕಿನ 80 ಸಂಖ್ಯೆಯಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳು ಶಾಂತಿಯುತವಾಗಿ ಶಾಮಿಯಾನದ ಕೆಳಗೆ ಕುಳಿತು ಕಪ್ಪು ಪಟ್ಟಿ ಧರಿಸಿ ಶಾಂತಿಯುತ ಪ್ರತಿಭಟನೆಯನ್ನು ನಡೆಸಲು ಅನುಮತಿ ನೀಡುವಂತೆ ಕೋರಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಏನೇ ಬರಲಿ ಏನೇ ಬರಲಿ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲೂವರೆಗೆ ಹೋರಾಟ, ನ್ಯಾಯ ಬೇಕು, ನ್ಯಾಯ ಬೇಕು. ಏನೇ ಬರಲಿ ಗ್ರಾಮಾಡಳಿತ ಸಂಘಕ್ಕೆ ಕರ್ನಾಟಕ ರಾಜ್ಯ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಏನೇ ಬರಲಿ ಏನೇ ಬರಲಿ ಒಗ್ಗಟ್ಟಿರಲಿ. ಏನೇ ಬರಲಿ ಏನೇ ಬರಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘಕ್ಕೆ, ಜಿಲ್ಲಾ ಗ್ರಾಮ ಆಡಳಿತಾಧಿಕಾರಿಗಳ ಸಂಘಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಈಡೇರಲಿ 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 ಈಡೇರಲಿ, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲೂವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲೂವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲೂವರೆಗೆ ಹೋರಾಟ. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಹಾಗೂ ಬೀದರ್ ಜಿಲ್ಲಾ ಘಟಕ ವತಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆಗಳಿಗಾಗಿ ಒಂದು ಸಾಂಕೇತಿಕವಾಗಿ ನಾವೇನು ಮುಷ್ಕರವನ್ನು ಮಾಡ್ತಾಯಿದ್ದೇವೆ. ಈ ಮುಷ್ಕರದಲ್ಲಿ ನಾವು ಇವತ್ತಿನ ದಿವಸ ಮೊದಲನೇದಾಗಿ ಇಡೀ ತಾಲೂಕು ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ತಾಲೂಕು ಮಟ್ಟದಲ್ಲಿ ಈ ಒಂದು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಇದಾದ ನಂತರದಲ್ಲಿ ನಾಳೆ ಮತ್ತೆ ಮಾರ್ನಿಂಗ್ ಮುಂಜಾನೆ ಮತ್ತೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇಡೀ ತಾಲೂಕಿನ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ ಸಮಸ್ತ ಕಂದಾಯ ನೌಕರರು ಎಲ್ಲರ ಒಂದು ಸಹಕಾರದೊಂದಿಗೆ ಮತ್ತೆ ನಾವು ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಈ ವಿವಿಧ ಬೇಡಿಕೆಗಳಿಗಾಗಿ ನಾವು ಒಂದು ಹೋರಾಟ ಮಾಡ್ಕೊತಿದ್ದೀವಿ. ಏನು ಬೇಡಿಕೆಗಳವಪ್ಪ ಅಂದ್ರೆ ನಮಗೆ ಸ್ಪೆಷಲಿ ಈ ಕರ್ನಾಟಕದಲ್ಲಿ ನಮ್ಮ ಕಂದಾಯ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸ್ಪೆಷಲಿ ಯಾವುದೇ ಕಚೇರಿಗಳಿಲ್ಲ. ಮೊದಲನೇದಾಗಿ ಕಚೇರಿ ಇಲ್ಲ, ಕಚೇರಿಯಲ್ಲಿ ಯಾವುದೇ ಟೇಬಲ್ ಕುರ್ಚಿಗಳಿಲ್ಲ, ಇನ್ನಿತರ ನಮಗೆ ಕಚೇರಿನೇ ಇಲ್ಲ ಅಂದಮೇಲೆ ಏನೂ ಇಲ್ಲ. ಮತ್ತು ನಾವು ಯಾಕೆ ಕಚೇರಿ ಕೇಳ್ಕೊತೀವಪ್ಪ ಅಂದ್ರೆ ನಮ್ಮದು ಸ್ಪೆಷಲಿ ಕರ್ನಾಟಕ ರಾಜ್ಯದಾಗೆ ಇಡೀ ಕರ್ನಾಟಕ ಸರ್ಕಾರದ ಪ್ರತಿಯೊಂದು ಯಾವುದೇ ಜನಪರ ಯೋಜನೆಗಳಿದ್ರೆ, ರೈತರ ಯೋಜನೆಗಳಿದ್ರೆ ಅವ್ರಿಗೇನಪ್ಪ ಅಂದ್ರೆ
ಸ್ಪೆಷಲಿ ನಾವು ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್ಕಾರದ ಸ್ಪೆಷಲ್ ಅಂಗವಾಗಿ ನಾವು ಕೆಲಸ ಮಾಡ್ತೀವಿ. ಗ್ರಾಮ ಆಡಳಿತಾಧಿಕಾರಿಗಳು ಆ ಜನರಿಗೆ ಮುಟ್ಟಿಸೋಕೆ ನಮಗೆ ಯಾವುದೇ ಸ್ಪೆಷಲಿಟಿ ಇಲ್ಲ. ಕರ್ನಾಟಕ ಸರ್ಕಾರದಲ್ಲಿ ಸುಮಾರು 20 ಯೋಜನೆಗಳನ್ನು ಮೊಬೈಲ್ ಆ್ಯಪ್ದಲ್ಲಿಯೇ ಕೆಲಸ ಮಾಡ್ತಕ್ಕಂಥವು ಅದಾವೆ. ಸುಮಾರು 20 ಆ್ಯಪ್ಗಳು. ಕಾಮನಾಗ ನಾವು ಒಂದು 2-3 ನೋಡ್ಬೇಕಂದ್ರೆ ಈ ಒಂದು ಸಂಯೋಜನೆ, ಈ ಆಫೀಸು, ಬಗಾರ್ ಹುಕುಮ, ಲ್ಯಾಂಡ್ ಬೀಟ, ಮತ್ತೇನಪ್ಪ ಅಂದ್ರೆ ಹಕ್ಕು ಪತ್ರ ಕೊಡ್ತಕ್ಕಂಥದ್ದು, ಆಧಾರ್ ಶೀಡಿಂಗ, ಗರುಡ ಆ್ಯಪ, 1 to 5 ಕೃಷಿ ಗಣತಿ, ನೀರಾವರಿ ಗಣತಿ, ಹೀಗೆ ನವೋದಯ ಆ್ಯಪ, ಬೆಳೆ ಸಮೀಕ್ಷೆ, ವೋಟರ್ ಹೆಲ್ಪ್ಲೈನ್, ಪೌತಿ ಆಂದೋಲನ, ಬಗಾರ್ ಹುಕುಮ, ಹೀಗೆ ಸುಮಾರು 20 ಏನು ಯೋಜನೆಗಳ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಜನರಿಗೆ ಮುಟ್ಟಿಸ್ತಕ್ಕಂಥವು, ರೈತರಿಗೆ ಮುಟ್ಟಿಸ್ತಕ್ಕಂಥವ ಅವೆಲ್ಲನೂ ಮುಟ್ಟಿಸ್ಕೊತೀವಿ. ಆ ಯೋಜನೆಗೆ ಏನು ಒಂದು ಸೌಲಭ್ಯ ಬೇಕು, ಏನು ನಮಗೊಂದು ಸೌಲಭ್ಯಗಳು ಬೇಕು, ಆ ಯಾವುದೇ ಸೌಲಭ್ಯಗಳು ಕೊಡ್ತಾ ಇಲ್ಲ. ಅವು ಪ್ರತಿಯೊಂದು ಸೌಲಭ್ಯ ಕೂಡ ನಾವು ಓನಾಗಿ ನಮ್ಮ ದುಡ್ಡಿನಿಂದ ಮೊಬೈಲ್ ಆಗಿರ್ಬೋದು, ಡೇಟಾ ಆಗಿರ್ಬೋದು, ಸಿಸ್ಟಮ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಪ್ರಿಂಟರ್, ಸ್ಕ್ಯಾನರ್, ಹೀಗೆ ಎಲ್ಲ ಯೋಜನೆಗಳನ್ನು ನಾವು ಓನ್ ಕೆಲಸಗಳಿಂದ ನಾವೇನಪ್ಪ ಅಂದ್ರೆ ಕೆಲಸ ಮಾಡ್ತಾಯಿದ್ದೀವಿ. ಇಷ್ಟು ಮಾಡಿದ್ರೂ ಸಹಿತ ಇವು ಯಾವುದೇ ಕೆಲಸ ಇಮಿಡಿಯೇಟಾಗಿ ಒಂದು ದಿನದಾಗ ಆಗ್ತಕ್ಕಂಥವಲ್ಲ. ಆದರೂ ಪ್ರತಿ ಸಾಯಂಕಾಲ ಆಯಿತು ನಮಗೇನಪ್ಪ ಅಂದ್ರೆ ಪ್ರೆಷರ್ ಹಾಕೋದು, ಒತ್ತಡ ಇಮಿಡಿಯೇಟ್ ಸಂಜೆ ಇಟ್ಟಿಗೆ ಬೇಕಿದೆ ರಿಪೋರ್ಟ್. ನೀವು ಏನು ಮಾಡ್ತೀರಿ ಸಾಯಂಕಾಲವರೆಗೆ ನಮಗೆ ಬೇಕು, ಸಾಯಂಕಾಲ ಎಷ್ಟಾಯಿತು ದಬಾವ್ ಹಾಕಿ ಮಾನಸಿಕವಾಗಿ ಭಾಳ ಖಿನ್ನತೆಗೊಳಗಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು 2 ವರ್ಷ 3 ವರ್ಷದ ಅವಧಿಯಲ್ಲಿ 50 ಗ್ರಾಮ ಆಡಳಿತಾಧಿಕಾರಿಗಳನ್ನು ಡೆತ್ ಆಗಿದ್ದಾರೆ, ಸತ್ತೋಗಿದ್ದಾರೆ. ಈಗ ನಿನ್ನೆ ನಮ್ಮ ದೋಸ್ತ ಇನ್ನೊಬ್ಬರು ಇಲ್ಲಿ ಕಾರ್ಕಳ ಹತ್ರ ಒಂದು FDA ಅವರು ಮತ್ತೆ ಕೆಲಸದ ಒತ್ತಡದಿಂದ ಏನಪ್ಪ ಅಂದ್ರೆ ಮರಣ ಹೊಂದಿದ್ದಾರೆ. ಸೊ ಹೀಗೆ ಒತ್ತಡದಿಂದ ಈಗ ನಾವು ಆದರೂ ಸಹಿತ ಸಾಕಷ್ಟು ಏನಪ್ಪ ಅಂದ್ರೆ ಹೆಲ್ತ್ ಕೆಟ್ಟು ಹೋಗಿದ್ದಾವೆ ನಮ್ಮ 10-15 ವರ್ಷ ನೌಕರಿದಾಗೆ. ಯಾಕೆ ಬೇರೆ ಇಲಾಖೆಯವ್ರು ನೌಕರಿ ನೋಡಿದ್ರೆ ಮತ್ತು ಯಾವುದೇ ರೀತಿಯಿಂದ ನಾವು ಭಾಳ ಕೆಲಸ ಮಾಡಿದ್ರು ಸಹಿತ ಯಾವುದೇ ರೀತಿ ಪ್ರಮೋಷನ್ಗಳಿಲ್ಲ. 15 ವರ್ಷಕ್ಕೆ ನಾವು 2010 ಬ್ಯಾಚ್ ಮಿನಿಮಮ್, ನನಕ ಹಿಂದೆ 20 ವರ್ಷ 25 ವರ್ಷ ಒಂದೇ ಹುದ್ದೆಯಲ್ಲಿ ಗ್ರಾಮ ಆಡಳಿತಾಧಿಕಾರಿಯಾಗಿಯೇ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಂಥ ಪ್ರಮೋಷನ್ಗಳು ಭೀ ನಂಬಲಿಲ್ಲ. ಅದಾದ ನಂತರ ಎಷ್ಟು ಕೆಲಸ ಆದ್ರೂ ಭೀ ನಮಗೆ ಇವೆಲ್ಲ ತಾಂತ್ರಿಕ ಹುದ್ದೆಗಳವ. ಏನು ಮೊಬೈಲ್ದಾಗ ನಾವು ಕಂಪ್ಯೂಟರ್ದಾಗ ಮಾಡ್ತೀವಲ್ಲ ರೀ, ಇವೇನು ಕೆಲಸ ಭೀ ತಾಂತ್ರಿಕ ಹುದ್ದೆಗಳು, ಟೆಕ್ನಿಕಲ್ ವರ್ಕ್. ಅದಕ್ಕೆ ನಮ್ಮದೇನು ಬೇಡಿಕೆ ಅದ, ಟೆಕ್ನಿಕಲ್ ವರ್ಕ್ ತಾವು ಹಚ್ತಾ ಇದ್ದೀರಿ. ಟೆಕ್ನಿಕಲ್ ವರ್ಕ್ ಹಚ್ತೀರಪ್ಪ ಅಂದ್ರೆ ಆ ಟೆಕ್ನಿಕಲ್ ಸಂಬಂಧಪಟ್ಟಂತೆ ವೇತನ ಕೊಡಬೇಕು, ಸ್ಯಾಲ್ರಿ ಕೊಡಬೇಕು. ಸ್ಯಾಲ್ರಿ ಇಲ್ಲ ಕೇಳ್ತಾರೆ, ಯಾಕೆ ನೀವು PUC ಮ್ಯಾಗ ಬಂದಿರಿ, ನಿಮ್ಮ ಹುದ್ದೆ ಸಣ್ಣದದ, ಸೊ ನಿಮಗೆ ಟೆಕ್ನಿಕಲ್ ಕನ್ಸಿಡರ್ ಮಾಡೋಕ್ಕೆ ಬರಲ್ಲ ಅಂತಾರೆ. ಠೀಕ್ ಅದ, ಕನ್ಸಿಡರ್ ಮಾಡೋಕ್ಕೆ ಬರಲ್ಲ, ನಿಮ್ಮ ಕೆಲಸರೇ ಬಿಟ್ಕೊಡ್ರಪ್ಪ. ನಮಗೆ ಆ ಟೆಕ್ನಿಕಲ್ ವರ್ಕ್ ಇಲ್ಲ, ಬಿಟ್ಕೊಡ್ರಿ. ಅಥವಾ ನಾವು ಟೆಕ್ನಿಕಲ್ ಅಂತ ನೀವು ಕೆಲಸ ಹಚ್ತೀರಿ, ಅದ್ರ ಸಮಾನವಾಗಿರ್ತಕ್ಕಂಥ ವೇತನ ಕೊಡ್ರಿ. ಹಾಂ ಸರ್, ಈಗಿದು ಅನಿರ್ದಿಷ್ಟಾವಧಿ ಮುಷ್ಕರ ಇವತ್ತು ತಾಲೂಕಾ ಕಚೇರಿಗಳು ಮಾಡ್ತೀವಿ. ನಾಳೆ ಜಿಲ್ಲಾ ಕೇಂದ್ರಗಳಲ್ಲಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಬೇಡಿಕೆ ಈಡೇರುವರೆಗೆ ಕಂಟಿನ್ಯೂ ಏನಪ್ಪ ಅಂದ್ರೆ ಹೋರಾಟವನ್ನು ಅನಿರ್ದಿಷ್ಟವಾಗಿ ನಾವು ಮುಂದುವರಿಸ್ತೀವಿ. ಅದಾದ ನಂತರ ನಾವೆಲ್ಲ ಕೆಲಸಗಳನ್ನು ಲೇಖನ ಸ್ಥಗಿತ ಏನು ಪೆನ್ ಡೌನ್ ಮಾಡಿ ನಾವೇನಪ್ಪ ಅಂದ್ರೆ ಹೋರಾಟಕ್ಕೆ ಕರೆ ಕೊಟ್ಟು ಹೋರಾಟ ಮಾಡ್ತಾ ಇದ್ದೀವಿ. ಅದಾದ ನಂತರ ಸ್ವಲ್ಪ ಇನ್ನೊಂದು ಸ್ಪೆಷಲ್ ಹೇಳ್ಬೇಕಂದ್ರೆ ನಮ್ಮ ಇಲಾಖೆಯಲ್ಲಿ ಕರ್ನಾಟಕದ ಪ್ರತಿಯೊಂದು ಇಲಾಖೆಗಳವ, ಎಲ್ಲ ಟ್ರಾನ್ಸ್ಫರ್ಗಳವ, ಎಲ್ಲ ಕಡೆ ಅಂತರ್ ಜಿಲ್ಲಾ ವರ್ಗಾವಣೆ. ಸ್ಪೆಷಲಿ ಕಂದಾಯ ಇಲಾಖೆಯಲ್ಲಿ ಯಾವುದೇ ವರ್ಗಾವಣೆ ಇಲ್ಲ. ಇವತ್ತೊಂದು ನಮ್ಮ ಪತಿ ಪತ್ನಿ ಪ್ರಕರಣ ಒಂದು ಮಾಡಿರಿ ಸರ್ ಅಂತ ನಾವು 2 ವರ್ಷದ ಬ್ಯಾನ್ ಹತ್ತೀವಿ ಮಾನ್ಯ ಪ್ರಿನ್ಸಿಪಲ್ ಸೆಕ್ರೆಟರಿಗೆ, ಮಾನ್ಯ ಸಚಿವರಿಗೆ. ಅದಕ್ಕೂ ಕೂಡ ನಮಗೆ ಯಾವುದೇ ರೀತಿಯ ಸ್ಪಂದನೆ ಇಲ್ಲ. ನಾವು ಎಷ್ಟು ಭೀ ಅಪ್ಲಿಕೇಶನ್ನ ಪ್ರಿನ್ಸಿಪಲ್ ಸೆಕ್ರೆಟರಿ ಅಂತ ಕೊಟ್ಟಿವಿ ಸಂಘದಿಂದ, ವೈಯಕ್ತಿಕವಾಗಿ ಎಲ್ಲ ತಿಪ್ಪಿಗೆ ಬಿಟ್ಟಿರ. ಅವು ಯಾವುದೂ ಒಂದು ಭೀ ನನಗೆ ನೋಡಿ ಇಲ್ಲ. ಇವತ್ತು ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಆಫೀಸ್ದಾಗ ಹೋಗಿ ನಾವು ಪಟ್ಟದ ಅರ್ಜಿ ಏನ್ರಿ ಅದಾ ಸರ್ ಹತ್ರ ಹುಡುಕಾಡ್ಬೇಕಾದ್ರೆ ಒಂದು ಫೈಲ್ ಭೀ ಸಿಗಲ್ಲ. ಯಾಕೆ ಇವತ್ತು ಗಂಡ ಹೆಂಡತಿ ಯಾರು ಬಿದರ್ದಾಗ ಗಂಡಿದ್ದೀನಿ, ಹೆಂಡತಿಲ್ಲ ಬೆಂಗಳೂರದಾಗಲ್ಲ, ಯಾರ್ದು ಬೆಳಗಾವ್ದಾಗಾರ, ಕೊಡಗುದಾಗಾರ, ಹೀಗೆ ಎಲ್ಲೆಲ್ಲೋ ಅದಾರ. ಅದೊಂದು ಅಟ್ಲೀಸ್ಟ್ ಪತಿ ಪತ್ನಿ ಪ್ರಕರಣ ಸರ್ ಕಳಕಳಿಂದ ನೋಡ್ರಿ. ಅಟ್ಲೀಸ್ಟ್ ನಾವು ಪತಿ ಪತ್ನಿ ಪ್ರಕರಣ ಮಾಡಿದ್ರೆ ಸರ್ಕಾರಕ್ಕೆ ಏನು ಲಾಸ್ ಅದ, ಮಿನಿಸ್ಟರ್ಗೆ ಏನು ತೊಂದರೆ ಅದ? ಅಟ್ಲೀಸ್ಟ್ ನಾವು ಹ್ಯಾಪಿಯಾಗಿ ಬದುಕೋದು, ನಾವು ಸರ್ಕಾರದ್ದು, ಜನರದು, ರೈತರದು ಕೆಲಸ ಮಾಡ್ಬೋದಲ್ಲ ಈಜಿಯಾಗಿ. ಅದಕ್ಕೆ ನಮಗೆ ದಯವಿಟ್ಟು ಈ ಪತಿ ಪತ್ನಿ ಪ್ರಕರಣಗಳು ಕೂಡ ಇಮಿಡಿಯೇಟಾಗಿ ವರ್ಗಾವಣೆ ಮಾಡಬೇಕು. ಮತ್ತು ಅಂತರ್ ಜಿಲ್ಲಾ ವರ್ಗಾವಣೆ ಮಾಡ್ತಾ ಇಲ್ಲ. ಈಗ ನಾವು ಎಲ್ಲೇದೋ ನಮ್ಮ ತಂದೆ ತಾಯಿ ಎಲ್ಲ ಹಾಡಿದ್ವಿ, ಇವತ್ತು ದೊಡ್ಡವ್ರು ಮಾಡ್ರೆ ಚಲೋ ಆಗಿ ನಾವೇನೋ ಒಳ್ಳೆ ನೌಕರಿದಾಗಿದ್ದರೆ ಒಳ್ಳೆ ಬದುಕು ಮಾಡ್ಕೊತೀವಿ. ತಂದೆ ತಾಯಿ ತೊಂದರೆದಾಗಾರ, ಹೆಲ್ತ್ ಕೆಟ್ಟದಾರ, ಏನೆಲ್ಲ ಸಮಸ್ಯೆದಾಗಾರ. ಆ ತಂದೆ ತಾಯಿ ಕೂಡ ನಾವು ಹೋಗಿ ನೋಡಬೇಕು, ಮಾಡಬೇಕು, ವರ್ಗಾವಣೆ ತಗೋಬೇಕಂದ್ರೆ ಆ ಒಂದು ಅಂತರ್ ಜಿಲ್ಲಾ ವರ್ಗಾವಣೆ ಕೂಡ ಕಟ್ ಮಾಡಿದ್ದಾರೆ. ಸೊ ಇಂಥ ಸಾಕಷ್ಟುಗಳದಾವ. ಅದು ಆದಮೇಲೆ ಪ್ರೋಟೋಕಾಲ್ ಹತ್ರ ಮತ್ತೊಂದು ರೀ, ಯಾರೇ ಅಧಿಕಾರಿಗಳು ಬಂದರು ಏನೇ ಬಂದರೂ ವಿಎಗಳಿಗೆ ಪ್ರೋಟೋಕಾಲ್ ಇರಿಸ್ತಾರೆ. ನಾವು ಪ್ರೋಟೋಕಾಲ್ ನಾವು ಸಚಿವರು ಭಾಳ ಗೌರವಯುತವಾಗಿ ಮಾನ್ಯ ಸಚಿವರಿಗೆ ನಾವು ಭಾಳ ಗೌರವ ಕೊಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಯೋಜನೆಗಳು ತಂದಿದ್ದಾರೆ. ಸೊ ಅಂಥ ಯೋಜನೆಗಳು ನಾವು ಭಾಳ ಪ್ರೀತಿಯಿಂದ ಸ್ವಾಗತ ಕೆಲಸ ಮಾಡ್ತೀವಿ. ಬಟ್ ಅವ್ರು ಅಕಸ್ಮಾತ್ ಈ ಯೋಜನೆಗಳಿಗೆ ಸ್ಪಂದನೆ ಕೊಡದೇ ಇದ್ದಲ್ಲಿ ನಾವು ಈ ಅನಿರ್ದಿಷ್ಟವಾಗಿರ್ತಕ್ಕಂಥ ಲೇಖನ ಸ್ಥಗಿತ ಹೋರಾಟವನ್ನು ರಾಜ್ಯದಾದ್ಯಂತ ಮತ್ತೆ ಮುಂದುವರಿಸ್ತೀವಿ. ಯಾವುದೇ ಊಹಾಪೋಹಗಳಿಗೆ ನಾವು ಬೊಗ್ಗಪ್ಲೆಯಲ್ಲಿ ಇವಾಗ ಯಾಕಂದ್ರೆ ಪೂರ ಕುತ್ತಿಗೆ ಬಂದ ಪರಿಸ್ಥಿತಿ ನಮ್ಮ ಕೈ ಮೀರಿ ಹೋಗ್ಯದ. ನಾವು ಏನು ಕೆಲಸ ಮಾಡಿದ್ರಿ ಅದೇ ರೀತಿ ನಮ್ಮ ಗ್ರಾಮ ಸಹಾಯಕರು ಸುಮಾರು ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಡಿದ ಗ್ರಾಮ ಸಹಾಯಕರು, ನನ್ನ ಹೆಸರು ನಾವು ಜಿಲ್ಲಾ ಅಧ್ಯಕ್ಷ ಬಬ್ಬುರನ್ ಬಾಳಮ್ಗಿ ಅಂತೇಳಿ ಇದ್ದಾರೆ ಇಲ್ಲೇ.